ನೀವು ಪ್ರತಿ ತಿಂಗಳು ಒಂದು ಸಣ್ಣ ಮೊತ್ತನ ಹೂಡಿಕೆ ಮಾಡಿ ನಿಮ್ಮ ಅಕೌಂಟ್ನಲ್ಲಿ ಲಕ್ಷ ರೂಪಾಯಿಯನ್ನ ನೋಡಬೇಕಾ? ಈ ಸ್ಕೀಮ್ ನಿಮಗೆ ಸಹಾಯ ಮಾಡುತ್ತೆ. ಇದರಲ್ಲಿ ಯಾವುದೇ ಥರ ಮಾರ್ಕೆಟ್ ರಿಸ್ಕ್ ಇಲ್ಲ. ಅಪ್ ಆ್ಯಂಡ್ ಡೌನ್ ಆದರೆ ನನ್ನ ದುಡ್ಡು ಕತೆ ಏನಪ್ಪ ಅನ್ನೋ ಭಯ ಬೇಡ. ಜೊತೆಗೆ ಫಿಕ್ಸೆಡ್ ರಿಟರ್ನ್ಸ್ ನೀವು ಈ ಸ್ಕೀಮ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು ಫ್ರೀಲ್ಯಾನ್ಸರ್ ಅಂದ್ಕೊಳ್ಳಿ. ನಿಮಗೆ ಯಾವಾಗ ಹೆಚ್ಚು ದುಡಿಮೆ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಮಂತ್ಲಿ ಸ್ಯಾಲ್ರಿ ಅಂತ ನನಗೆ ಬರೋದಿಲ್ಲ. ಯಾವಾಗಲೂ ತಿಂಗಳಲ್ಲಿ ಒಂದು ದಿನ ಸಿಕ್ಕ ಹಣವನ್ನು ಈ ಸ್ಕೀಮ್ನಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ನನ್ನ ಭವಿಷ್ಯಕ್ಕೆ ಲಕ್ಷಗಳಲ್ಲಿ ಅಮೌಂಟು ಅಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ನೀವು ಆಟೋ ಅಥವಾ ಟ್ಯಾಕ್ಸಿ ಡ್ರೈವರ್ ಅಂದ್ಕೊಳ್ಳಿ, ಅಥವಾ ಬಿಸ್ನೆಸ್ ಮಾಡ್ತಿರ್ತೀರಿ. ತಿಂಗಳ ಪರ್ಟಿಕ್ಯುಲರ್ ಇನ್ಕಮ್ ಅಂತ ಬರೋದಿಲ್ಲ. ಯಾವುದೋ ಒಂದು ದಿನದ ದುಡಿಮೆಯನ್ನು ನನ್ನ ಭವಿಷ್ಯಕ್ಕೆ ಅಂತ ಎತ್ತಿಡ್ತೀನಿ. ಮಕ್ಕಳ ಕಾಲೇಜ್ ಅಡ್ಮಿಷನ್ನು, ಮದುವೆಗೆ ಒಂದಷ್ಟು ಹಣ ಬೇಕಿತ್ತು, ಅಥವಾ ನಿಮಗೆ ಮನೆ ಬಾಡಿಗೆ ಬರುತ್ತೆ, ರೆಂಟಲ್ ಇನ್ಕಮ್ ಬರುತ್ತೆ. 5,000, 7,000, 3,000 ಎಷ್ಟೋ ಇನ್ಕಮ್ ಬರುತ್ತೆ. ಆ ಹಣ ಹಾಗೆ ನಾನು ಮನೇಲಿ ಇಟ್ಕೊಂಡಿದ್ರೆ ಏನೋ ಒಂದು ಖರ್ಚಾಗ್ಬಿಡುತ್ತೆ. ಹಾಗಾಗಬಾರ್ದು ಅನ್ನೋದಾದರೆ ಆ ಥರದ ಹಣವನ್ನು ಇಂಥ ಸ್ಕೀಮ್ಗಳಲ್ಲಿ ನೀವು ಹೂಡಿಕೆ ಮಾಡ್ಬೋದು. ಯಾವುದೇ ರಿಸ್ಕ್ ಇಲ್ಲ. ಫಿಕ್ಸೆಡ್ ರಿಟರ್ನ್ಸ್ನೊಂದಿಗೆ ನೀವೇನು ಟಾರ್ಗೆಟ್ ಇಟ್ಕೊಳ್ತೀರಿ ಆ ಒಂದು ದೊಡ್ಡ ಅಮೌಂಟು ಕ್ರಿಯೇಟ್ ಆಗುತ್ತೆ. ಸೊ ಇದು ಯಾವುದೋ ರಿಸ್ಕ್ ಇರೋ ಯೋಜನೆ ಅಲ್ಲ. ನಮ್ಮದೇ ರಾಜ್ಯದ ಕರ್ನಾಟಕ ಬ್ಯಾಂಕ್ ಜಾರಿಗೆ ತಂದಿರುವ ಲಕ್ಷಾಧಿಪತಿ ಯೋಜನೆ. ಈ ಸ್ಕೀಮ್ನಲ್ಲಿ ದುಡ್ಡು ಹಾಕಿದ್ರೆ ನೀವು ಲಕ್ಷ ಟಾರ್ಗೆಟ್ ಮಾಡಬಹುದು. ಆ ಲಕ್ಷ ಯಾವುದೇ ಏರುಪೇರು ಇಲ್ಲದೆ ನಿಮಗೆ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಈ ಸ್ಕೀಮ್ ಹೇಗೆ ಕೆಲಸ ಮಾಡುತ್ತೆ, ನೀವು ಲಕ್ಷಾಧಿಪತಿ ಆಗಬೇಕು ಅಂದರೆ ಪ್ರತಿ ತಿಂಗಳು ಎಷ್ಟು ಹೂಡಿಕೆ ಮಾಡಬೇಕು, ಬರೀ ಲಕ್ಷ ರೂಪಾಯಿಯನ್ನು ಟಾರ್ಗೆಟ್ ಮಾಡಿ ನಾನು ಹೂಡಿಕೆ ಮಾಡಬಹುದಾ, 2 ಲಕ್ಷ, 3 ಲಕ್ಷ, 5 ಲಕ್ಷ ಹೀಗೆ ಕೂಡ ನಾನು ಟಾರ್ಗೆಟ್ ಮಾಡಬಹುದಾ, ಆ ಎಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ತಪ್ಪದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಮೊದಲನೇದಾಗಿ, ಕರ್ನಾಟಕ ಬ್ಯಾಂಕ್ನ ಈ ಲಕ್ಷಾಧಿಪತಿ ಸ್ಕೀಮ್ನ ಉದ್ದೇಶ ಏನು? ಜನಸಾಮಾನ್ಯರಿಗೆ ಒಂದು ಆಸೆ ಇರುತ್ತೆ, ನನ್ನ ಅಕೌಂಟ್ನಲ್ಲೂ ಲಕ್ಷ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಕೆಲವು ಸತಿ ಈ ಸಿಟಿ ಲೈಫ್ ಸ್ಟೈಲ್ ಹೇಗಾಗುತ್ತೆ, 30,000, 50,000 ಹೀಗೆಲ್ಲ ದುಡಿದ್ರೂ ಅಕೌಂಟ್ನಲ್ಲಿ ಲಕ್ಷ ಉಳಿಯೋದೇ ಇಲ್ಲ. ಮನೆ ಬಾಡಿಗೆ, ಬೇರೆ ಬೇರೆ ಖರ್ಚು, ಟ್ರಾವೆಲ್ಲು, ಫುಡ್ಡು ಹೀಗೆ ಖಾಲಿ ಆಗ್ತಾನೆ ಇರುತ್ತೆ. ಸೊ ಆ ಕಾರಣಕ್ಕೆ ಅಕೌಂಟ್ ಮೇಲೆ ಡಿಪೆಂಡೆಂಟ್ ಆಗದ ಹಾಗೆ ಈ ಥರದ ಸ್ಕೀಮ್ಗಳಲ್ಲಿ ದುಡ್ಡು ಹಾಕಿ ನೀವು ಲಕ್ಷ ಟಾರ್ಗೆಟನ್ನು ಈಡೇರಿಸ್ಕೊಳ್ಬಹುದು ಅನ್ನೋ ಕಾರಣಕ್ಕೆ ಈ ಲಕ್ಷಾಧಿಪತಿ RD ಸ್ಕೀಮ್ ಕರ್ನಾಟಕ ಬ್ಯಾಂಕ್ ಜಾರಿಗೆ ತರ್ತಾ ಇದೆ. ಇದು ಹೇಗೆ ಕೆಲಸ ಮಾಡುತ್ತೆ? ಪ್ರತಿ ತಿಂಗಳು ಒಂದು ಫಿಕ್ಸೆಡ್ ಡೇಟ್ಗೆ ನಿಮ್ಮ ಹತ್ರ ಇರೋ ಸಣ್ಣ ಅಮೌಂಟನ್ನು ನೀವು ಈ RD ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀರಿ. RD ಅಂದರೆ ರೆಕರಿಂಗ್ ಡೆಪಾಸಿಟ್. ಪ್ರತಿ ತಿಂಗಳು ನಿರ್ದಿಷ್ಟ ಸಮಯಕ್ಕೆ ನಾನು ದುಡ್ಡನ್ನು ಹಾಕ್ತಾ ಹೋಗ್ತೀನಿ ಅನ್ನೋದು RD. ಇದನ್ನು ನೀವು ನೆಟ್ ಬ್ಯಾಂಕಿಂಗು, ಮೊಬೈಲ್ ಆ್ಯಪು ಅಥವಾ ನೇರವಾಗಿ ಬ್ಯಾಂಕ್ಗೆ ಭೇಟಿ ಕೊಟ್ಟು ಹಾಕಬಹುದು. ಈ ಯೋಜನೆಯಲ್ಲಿ ನೀವು ಹಣ ಹೂಡಿಕೆ ಮಾಡಬೇಕು ಅಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಇಂಡಿಯನ್ ಸಿಟಿಸನ್ ಆಗಿದ್ರೆ ಸಾಕು. ಬರೀ ದೊಡ್ಡವ್ರು ಮಾತ್ರ ಹೂಡಿಕೆ ಮಾಡಬೇಕಾ? ಮೈನರ್ ಹೆಸರಲ್ಲಿ ಹೂಡಿಕೆ ಮಾಡ್ಬೋದಾ? ಅವ್ರ ಕಾಲೇಜ್ ಫೀಸಿಗೆ ಅಥವಾ ಅವರ ಮದುವೆಗೆ ಅಂತ ನಾನು ಈಗಲಿಂದನೇ ಉಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋದಾದರೆ ಅದನ್ನು ನೀವು ಮಾಡ್ಬೋದು. ಮೈನರ್ಸ್ ಅವರ ಹೆಸರಲ್ಲೂ ಈ ಲಖ್ಪತಿ RD ಅಕೌಂಟನ್ನು ನೀವು ಓಪನ್ ಮಾಡಬಹುದು. ಆದರೆ ನೀವು KYC ರಿಲೇಟೆಡ್ ಡೀಟೇಲ್ಸ್ ಏನಿರ್ತದೆ ಅದಕ್ಕೆ ಪೋಷಕರ ಡೀಟೇಲ್ಸು ಅಥವಾ ಗಾರ್ಡಿಯನ್ ಡೀಟೇಲ್ಸನ್ನು ಮೈನರ್ ಅಕೌಂಟ್ ಹೋಲ್ಡರ್ನ ಡೀಟೇಲ್ಸ್ನ ಜೊತೆಗೆ ನೀವು ಕೊಡಬೇಕಾಗತ್ತೆ. ಈಗ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ, ಎಷ್ಟು ಹೂಡಿಕೆ ಮಾಡ್ತಾ ಹೋದರೆ ನಾನು ಎಷ್ಟು ಟಾರ್ಗೆಟ್ ಮಾಡಬಹುದು ಅನ್ನೋದ್ರ ಬಗ್ಗೆ. ನೋಡಿ, ಟೇಬಲನ್ನು ನೀವು ಗಮನಿಸ್ತಾ ಹೋಗಿ. ಪ್ರತಿ ತಿಂಗಳು ನೀವು ಒಂದು ವೇಳೆ ಬರೀ 1,000 ರೂಪಾಯಿ ಹೂಡಿಕೆ ಮಾಡ್ತೀನಿ ಅನ್ನೋದಾದರೆ 84 ತಿಂಗಳುಗಳಲ್ಲಿ ಅಂದರೆ 7 ವರ್ಷಗಳಲ್ಲಿ ನಿಮ್ಮ ಹೂಡಿಕೆ 1,05,063 ರೂಪಾಯಿ ಆಗುತ್ತೆ. ನಿಮಗೆ ಗೊತ್ತಿಲ್ಲದ ಹಾಗೆ 1,000 ರೂಪಾಯಿ ಹಾಕ್ಕೊಂಡು ಹೋದ್ರು 1 ಲಕ್ಷ ಆಗುತ್ತೆ. ಇಲ್ಲ, ನಾನೊಂದು ಸ್ವಲ್ಪ ಜಾಸ್ತಿ ಹೂಡಿಕೆ ಮಾಡಬೇಕು ಅಂದ್ಕೊಳ್ತೀನಿ, 1,500 ರೂಪಾಯಿ ಹಾಕ್ತೀನಿ ಅನ್ನೋದಾದರೆ 60 ತಿಂಗಳುಗಳಲ್ಲಿ ಅಂದರೆ 5 ವರ್ಷಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟು 1,05,510 ರೂಪಾಯಿಗೆ ಸೇರಿಕೊಳ್ಳುತ್ತೆ. ಇಲ್ಲ, ನಾನು ಸ್ವಲ್ಪ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತೀನಿ, 2,000 ರೂಪಾಯಿ ಪ್ರತಿ ತಿಂಗಳು ನಾನು ಹಾಕ್ತಾ ಹೋಗ್ತೀನಿ ಅನ್ನೋದಾದರೆ 45 ತಿಂಗಳುಗಳಲ್ಲಿ ಅಂದರೆ 3.25 ವರ್ಷಗಳಲ್ಲಿ 1,01,389 ರೂಪಾಯಿ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ದು ನನಗೆ ಲಕ್ಷ ರೀಚ್ ಆದರೆ ಸಾಕು ಅನ್ನೋದಾದರೆ. ಒಂದು ವೇಳೆ ನಾನು ಎಕ್ಸ್ಟ್ರಾ ಅಮೌಂಟಿಗೆ ಟಾರ್ಗೆಟ್ ಮಾಡಬಹುದಾ? ಖಂಡಿತವಾಗಿಯೂ ಮಾಡಬಹುದು. ನೀವು ಒಂದು ವೇಳೆ ಪ್ರತಿ ತಿಂಗಳು 3,000 ರೂಪಾಯಿ ಈ RD ಸ್ಕೀಮ್ನಲ್ಲಿ ಹಾಕ್ತಾ ಹೋದರೆ 60 ತಿಂಗಳುಗಳಲ್ಲಿ ಅಂದರೆ 5 ವರ್ಷದಲ್ಲಿ ನಿಮ್ಮ ಕೈಗೆ 2,11,020 ರೂಪಾಯಿ ಸಿಗುತ್ತೆ. ಅದೇ ನೀವು ನಾನು ಎಕ್ಸ್ಟ್ರಾ ಹಾಕ್ಕೊಂಡು ಹೋಗ್ತೀನಿ,
ನಾನು ನನ್ನ ವೈಫ್ ಇಬ್ಬರು ದುಡಿತಾ ಇದ್ದೀವಿ, ಹೀಗೆ ಇಬ್ಬರೂ ಕಾಂಟ್ರಿಬ್ಯೂಟ್ ಮಾಡಿ ಪ್ರತಿ ತಿಂಗಳು 7,500 ರೂಪಾಯಿ ನಾನು ಹೂಡಿಕೆ ಮಾಡ್ತೀನಿ ಅನ್ನೋದಾದರೆ 60 ತಿಂಗಳುಗಳಲ್ಲಿ 5 ವರ್ಷಗಳಲ್ಲಿ 5,27,551 ರೂಪಾಯಿ ನಿಮ್ಮ ಕೈಗೆ ಸಿಗುತ್ತೆ. ಸೊ ನೀವು ಲಕ್ಷ ರೂಪಾಯಿ ಬೇಕಾದರೂ ಟಾರ್ಗೆಟ್ ಮಾಡ್ಕೋಬಹುದು. 2 ಲಕ್ಷ ಬೇಕಂದರೆ 3,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು 5 ವರ್ಷಕ್ಕೆ. ಇಲ್ಲ ನನಗೆ 5 ಲಕ್ಷ ಬೇಕು ಅನ್ನೋದಾದರೆ 7,500 ರೂಪಾಯಿ 5 ವರ್ಷಗಳಲ್ಲಿ 5,4 ಲಕ್ಷ ರೂಪಾಯಿಯ ಕಾರ್ಪಸ್ ಬಿಲ್ಡ್ ಆಗುತ್ತೆ. ಟಾಪಿಕಲ್ಲಿ ಪ್ರೊಸೀಡ್ ಆಗೋದಕ್ಕೆ ಮುಂಚೆ ನಾವು ಜೀವನದಲ್ಲಿ ಕಷ್ಟಪಟ್ಟು ದುಡಿತೀವಿ, ಸೇವ್ ಕೂಡ ಮಾಡ್ಕೊಳ್ತೀವಿ. ಕರೆಕ್ಟಾಗಿ ಪ್ಲಾನ್ ಮಾಡಿಲ್ಲ ಅಂದರೆ ಒಂದೇ ಒಂದು ಆಸ್ಪತ್ರೆ ಬಿಲ್ಲು ನಮ್ಮ ಎಲ್ಲ ಸೇವಿಂಗ್ಸನ್ನು ತಿಂದು ಹಾಕ್ಬಿಡುತ್ತೆ. ಹಾಗಾಗಬಾರ್ದು ಅಂದರೆ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಬಹಳ ಮುಖ್ಯ. ಟರ್ಮ್ ಇನ್ಶೂರೆನ್ಸ್ ತಿಂಗಳಿಗೆ 400ರಿಂದ 500 ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೆ 1 ಕೋಟಿ ರೂಪಾಯಿವರೆಗೆ ಕವರೇಜ್ ನೀವು ಪಡ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ನೀವು ಆನ್ಲೈನ್ನಲ್ಲಿ ಈಗ ಪರ್ಚೇಸ್ ಮಾಡಿದ್ದೇ ಆದರೆ 15% ಡಿಸ್ಕೌಂಟ್ ಕೂಡ ಪಡ್ಕೋಬಹುದು. ಈ ಪ್ಲಾಟ್ಫಾರ್ಮ್ನಲ್ಲಿ 51ಕ್ಕೂ ಹೆಚ್ಚು ಟ್ರಸ್ಟೆಡ್ ಪಾರ್ಟ್ನರ್ಸ್ ಇದ್ದಾರೆ. ಅವರ ಪಾಲಿಸಿಗಳನ್ನು ನೀವು ಕಂಪೇರ್ ಮಾಡಿ ನಿಮಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಕೊಂಡುಕೊಳ್ಳಬಹುದು. ಹಾಗೆಯೇ ಹೆಲ್ತ್ ಇನ್ಶೂರೆನ್ಸ್, ನೀವು ಫ್ಯೂಚರ್ಗೆ ಅಂತ ಕೂಡಿಟ್ಕೊಂಡ ಹಣ ಆಸ್ಪತ್ರೆ ಪಾಲು ಯಾಕೆ ಮಾಡ್ತೀರಿ? ಅದೇ 400ರಿಂದ 500 ರೂಪಾಯಿ ಪ್ರತಿ ತಿಂಗಳು ಪ್ರೀಮಿಯಂ ಕಟ್ಟಿದ್ರೆ ಡೀಸೆಂಟ್ ಕವರೇಜ್ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ನಿಮಗೆ ಸಿಗುತ್ತೆ. ಆನ್ಲೈನ್ನಲ್ಲಿ ನೀವು ಖರೀದಿ ಮಾಡಿದ್ದೇ ಆದರೆ 25% ಡಿಸ್ಕೌಂಟ್ ನೀವು ಪಡ್ಕೊಳ್ಬಹುದು. ಇದರ ಜೊತೆಗೆ 30 ನಿಮಿಷಗಳ ಕ್ಲೇಮ್ ಸಪೋರ್ಟ್ ಇರುತ್ತೆ. 51+ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇದ್ದಾರೆ. ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಫೆಸಿಲಿಟಿ ನಿಮಗೆ ಸಿಗುತ್ತೆ. ಇದೆಲ್ಲವನ್ನು ಗಮನಿಸಿ. ನಿಮ್ಮ ಕುಟುಂಬದ ಭದ್ರತೆಗಾಗಿ ಸೂಕ್ತ ಅನಿಸಿದ್ದೇ ಆದರೆ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಕೊಟ್ಟು ಕಂಪೇರ್ ಮಾಡಿ ನಿಮಗೆ ಸೂಟ್ ಆಗುತ್ತೆ ಅಂದರೆ ಮಾತ್ರ ಕೊಂಡುಕೊಳ್ಳಿ. ಈಗ ಟಾಪಿಕ್ನಲ್ಲಿ ಮುಂದುವರಿಯೋಣ. ನಾನು ಈಗಲೇ ಮತ್ತೆ ಸ್ಪಷ್ಟಪಡಿಸ್ಬಿಡ್ತೀನಿ. ನಿಮ್ಗೆ ಅನಿಸಬಹುದು ಪ್ರತಿ ತಿಂಗಳು 3,000 ರೂಪಾಯಿ ಹಾಕಿ 2 ಲಕ್ಷ ಆಗೋದಕ್ಕೆ 5 ವರ್ಷ ಕಾಯಬೇಕಾ ಅಂತ. ಇದು ಡಿಸಿಪ್ಲಿನ್ನ ವಿಚಾರ. ಎಷ್ಟೋ ಜನಕ್ಕೆ ಡಿಸಿಪ್ಲಿನ್ ಇಲ್ಲದೆ ಕಷ್ಟಪಟ್ಟು ದುಡ್ದಿರ್ತಾರೆ, ಕೈಯಲ್ಲಿ ತುಂಬ ದುಡ್ಡಿರುತ್ತೆ, ಆದ್ರೂ ಪ್ರಾಪರ್ ಆಗಿ ಒಂದು ಕಾರ್ಪಸ್ ಬಿಲ್ಡ್ ಮಾಡೋದಕ್ಕಾಗೋದಿಲ್ಲ ಅವ್ರಗಳ ಕೈಲಿ. ಯಾಕೆ ಹಿಂಗಾಗತ್ತೆ? ಆ ದುಡ್ಡನ್ನು ಎಲ್ಲಿ ಹಾಕಬೇಕು, ಆ ದುಡ್ಡಿಗೆ ಏನು ಕೆಲಸ ಹಚ್ಚಬೇಕು ಅಂತ ಗೊತ್ತಿರೋದಿಲ್ಲ. ಕೆಲವೊಬ್ಬರು ಮ್ಯೂಚುವಲ್ ಫಂಡ್ಸಲ್ಲಿ ಹೂಡಿಕೆ ಮಾಡ್ತಾರೆ. 1 ತಿಂಗಳು, 2 ತಿಂಗಳು, 6 ತಿಂಗಳು ಅಷ್ಟೇ ಅವರ ಪೇಷನ್ಸು. ಅದಾದಮೇಲೆ ಇದು ಯಾಕೋ ಅಷ್ಟಾಗಿ ಓಡಿಲ್ಲಪ್ಪ, ನಾನು ಇದನ್ನು ತಕ್ಕೊಂಡ್ಬಿಡ್ತೀನಿ ಅಂತ ತಕ್ಕೊಂಡ್ಬಿಡ್ತಾರೆ. ಎಕ್ಸಿಟ್ ಲೋಡ್ ಕಟ್ತಾರೆ. ಮಿನಿಮಮ್ 1 ವರ್ಷ ಆದರೂ ಹೂಡಿಕೆ ಮಾಡಲೇಬೇಕು. ಆವಾಗ ಎಕ್ಸಿಟ್ ಲೋಡ್ ಇರಲ್ಲ. ಇವ್ರಿಗೆ ತಾಳ್ಮೆ ಇಲ್ಲ. ನಾನು ಹಾಕಿದ 10,000 ರೂಪಾಯಿ 9,800 ರೂಪಾಯಿ ಆಗಿದೆ, ವೇಸ್ಟ್ ಇದು, 200 ರೂಪಾಯಿ ಲಾಸ್ ಆಯಿತು ಅಂತ ತಕ್ಕೊಂಡ್ಬಿಡ್ತಾರೆ. ಇಲ್ಲಿ ಪ್ರಾಬ್ಲಮ್ ಯಾರ್ದು? ಪೇಷನ್ಸ್ ಇಲ್ಲದೆ ಇನ್ವೆಸ್ಟ್ ಮಾಡಿದ್ದು ಆ ಇನ್ವೆಸ್ಟರ್ನ ಪ್ರಾಬ್ಲಮ್. ಪೇಷನ್ಸ್ ಇರೋರಿಗೆ ಒಳ್ಳೊಳ್ಳೆ ಸ್ಕೀಮ್ಗಳಿದ್ದಾವೆ. ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಹಾಕ್ಬೋದು, ಇನ್ನೂ ಜಾಸ್ತಿ ರಿಟರ್ನ್ಸ್ ಬರೋದಕ್ಕೂ ನೀವು ಪ್ಲ್ಯಾನ್ ಮಾಡಬಹುದು. ಸೊ ನಿಮಗೆ ಸ್ವಲ್ಪ ಹಣ ದೊಡ್ಡ ಮೊತ್ತ ಆಗಬೇಕು ಅನ್ನೋದು ಅಷ್ಟೇ ಉದ್ದೇಶ ಆದರೆ ನೀವು ಈ ಸ್ಕೀಮನ್ನು ಡಿಪೆಂಡ್ ಆಗಬಹುದು. ಯಾಕೆ ಅಂತಂದರೆ ಇದರಲ್ಲಿರುವ ಇಂಟ್ರೆಸ್ಟ್ ರೇಟು ಬಹಳ ಅಟ್ರಾಕ್ಟಿವ್, ಇನ್ಫ್ಲೇಷನನ್ನು ಬೀಟ್ ಮಾಡ್ತಿದೆ. ಹಾಗೇನಿಲ್ಲ, 6.15% ಅಷ್ಟು ಮಾತ್ರ ನಿಮಗೆ ರಿಟರ್ನ್ಸ್ ಇಲ್ಲಿ ಸಿಗುತ್ತೆ. ಸ್ಟಾಕ್ ಮಾರ್ಕೆಟಿಗೆ ಕಂಪೇರ್ ಮಾಡಿದರೆ ನಿಫ್ಟಿ ಕಳೆದ 25 ವರ್ಷದಲ್ಲಿ 12% CAGR ಕೊಟ್ಟಿದೆ. ಇದು ಸಿಂಪಲ್ ಇಂಟ್ರೆಸ್ಟು, ಅದು CAGR ರಿಟರ್ನ್ಸು. ಅಂದರೆ ಪ್ರತಿ ವರ್ಷ ಎಷ್ಟು ಬೆಳೆದಿರುತ್ತೋ ಅದು ನೆಕ್ಸ್ಟ್ ವರ್ಷ 12% ಬೆಳೀತಾ ಹೋಗುತ್ತೆ. ಸೊ ನಿಮಗೆ ಕಾಂಪೌಂಡಿಂಗ್ ಗ್ರೋತ್ ಸಿಗ್ತಾ ಹೋಗುತ್ತೆ. ಇದರಲ್ಲಿ ಕಾಂಪೌಂಡಿಂಗ್ ಗ್ರೋತು ಇಲ್ವಲ್ಲ. ಎಕ್ಸಾಕ್ಟ್ಲಿ. ನೀವು ಡಿಸಿಪ್ಲಿನನ್ನು ಇನ್ಕಲ್ಕೇಟ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಒಂದು ಶಿಸ್ತು ಬೇಕು. ನಾನು ದುಡ್ದಿರೋ ದುಡ್ಡು ನನಗೋಸ್ಕರ ದುಡಿಯೋ ಒಂದು ಹವ್ಯಾಸ ಇದೆಯಲ್ಲ, ಆ ಹವ್ಯಾಸದ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಇದು ಯಾವ ರೀತಿ ಅಂತಂದರೆ, ನಾನು ದಿನ ಬೆಳಗ್ಗೆ ಜಾಗಿಂಗ್ ಮಾಡ್ತಿದ್ದೀನಿ. ಅದರ ಅರ್ಥ ನನ್ನ ಉದ್ದೇಶ ಯಾವುದೋ ಕಾಂಪಿಟೇಷನ್ಗೆ ಹೋಗಬೇಕು, ಒಲಿಂಪಿಕ್ಸ್ಗೆ ಹೋಗಬೇಕು ಅಂತಲ್ಲ. ಅಟ್ಲೀಸ್ಟ್ ದಿನ ಬೆಳಗ್ಗೆ ಎದ್ದು ರೆಡಿಯಾಗಿ ಗ್ರೌಂಡ್ಗೆ ಹೋಗಿ ಜಾಗ್ ಮಾಡಬೇಕು, ನನ್ನ ಆರೋಗ್ಯ ಚೆನ್ನಾಗಿರುತ್ತೆ. ಆ ಡಿಸಿಪ್ಲಿನ್ ಅಟ್ಲೀಸ್ಟ್ ಬರಬೇಕು. ಆ ಡಿಸಿಪ್ಲಿನ್ ಬಂದ ಮೇಲೆ ನೀವು ಪ್ರೊಫೆಷ್ನಲಿ ಡೆಫಿನೆಟ್ಲಿ ಆ ಸ್ಪೋರ್ಟ್ನಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಬಹುದು. RD ಸ್ಕೀಮ್ ಕೂಡ ಹಾಗೇನೆ. ನಾನು ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದೀನಿ ಅನ್ನೋದಾದರೆ ಅದಕ್ಕೂ ಮುಂಚೆ ಈ ಥರದ ಒಂದು ಸ್ಕೀಮಲ್ಲಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಇನ್ನು ಕೆಲವೊಬ್ರು ಇರ್ತಾರೆ, ನಾನು ಆಗಲೇ ಹೇಳಿದೆ, ರೆಂಟಲ್ ಇನ್ಕಮ್ ಬರ್ತಿರ್ತದೆ, ಮನೆ ಬಾಡಿಗೆ, ಅದನ್ನು ಹಾಗೆ ಬಿಟ್ಟರೆ ಹಾಳಾಗ್ಬಿಡುತ್ತೆ. ಅದ್ರ ಬದಲು ಯಾವುದೋ ಒಂದು ಗೋಲಿಗೆ ನಾನು ನನ್ನ ಜೇಬಲ್ಲಿ ಇಟ್ಕೊಳ್ಳೋದ್ರ ಬದಲು, ನನ್ನ ಮನೇಲೆಲ್ಲೋ ಸಾಸಿವೆ ಡಬ್ಬಿಲಿ ಇಡೋದ್ರ ಬದಲು ನಾನು ಇಲ್ಲಿ ಹಾಕ್ತೀನಿ ಅನ್ನೋದಾದರೆ ಬೆಟರ್ ರೀ. ಇದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗಿಂತ ಬೆಟರಪ್ಪ. ಸಿಂಪಲ್. ನೀವು ಹಾಗೆ ಯೋಚನೆ ಮಾಡ್ಬೋದು. ನಿಮ್ಮ ಅಕೌಂಟ್ನಲ್ಲಿ ಕೊಳಿತಾ ಇದೆ, ನನ್ನ ಫ್ಯೂಚರ್ಗೆ ಅಂತ ನೀವು ಆಲೋಚನೆ ಮಾಡ್ತಾ ಇದ್ದರೆ ಅದರ ಬದಲು ಇಂಥ RD ಸ್ಕೀಮಲ್ಲಿ ಹಾಕ್ಕೊಂಡು ಹೋಗಿ. ಡಿಸಿಪ್ಲಿನ್ನು ಬರುತ್ತೆ, ಒಂದು ಬಲ್ಕ್ ಅಮೌಂಟ್ ಕೂಡ ರೆಡಿ ಆಗ್ತಾ ಹೋಗುತ್ತೆ. ಏನೋ ಎಮರ್ಜೆನ್ಸಿ ಅಂದಾಗ ಹೆಂಗೋ ಅಕೌಂಟಲ್ಲಿ ಇದೆಯಲ್ಲ, ಯೂಸ್ ಮಾಡ್ಬಿಡೋಣ ಬಿಡು ಅನ್ನೋ ಆ ತಪ್ಪು ನಿರ್ಧಾರ ನೀವು ಮಾಡೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಈಗ ನಿಮಗೆ ಯಾವುದು ಬೆಸ್ಟು ಅಂತ ಹೇಗೆ ನಿರ್ಧಾರ ತಗೊಳ್ಳೋದು ನೋಡಿ. ಕ್ಯಾಲ್ಕುಲೇಷನ್ ಗಮನಿಸಿದ್ರೆ ನಾನು ತಿಂಗಳಿಗೆ 1,000 ರೂಪಾಯಿ ಮಾತ್ರ ಹಾಕೋಕ್ಕಾಗೋದು, ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ ಅನ್ನೋದಾದರೆ ಈ 84 ತಿಂಗಳುಗಳ ಅವಧಿ ಇದೆಯಲ್ಲ, 7 ವರ್ಷದ ಅವಧಿ, ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ನಾನು ತುಂಬ ಫಾಸ್ಟಾಗಿ ಲಕ್ಷ ತಲುಪಬೇಕು ಅನ್ನೋದಾದರೆ
ನೀವು 45 ತಿಂಗಳಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ಕೊಂಡು 1,01,389 ರೂಪಾಯಿ ಅಷ್ಟು ಕಾರ್ಪಸನ್ನು ಬಿಲ್ಡ್ ಮಾಡ್ಕೊಳ್ಬೋದು. ದೊಡ್ಡ ಮೊತ್ತ ನನ್ನ ಟಾರ್ಗೆಟು ಅನ್ನೋದಾದರೆ 5 ವರ್ಷ 7,500 ರೂಪಾಯಿ 5 ಲಕ್ಷ ಆಗುತ್ತೆ. ಇಲ್ಲ ನಾನು ಇನ್ನೂ ಜಾಸ್ತಿ ಹಾಕ್ಕೊಂಡು ಹೋಗ್ತೀನಿ, ಜಾಸ್ತಿ ಹಾಕಿ ಇನ್ನೂ ದೊಡ್ಡ ಅಮೌಂಟನ್ನು ನೀವು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈಗ ಯೋಜನೆಯ ಪ್ರಮುಖ ನಿಯಮಗಳು ಅಂದರೆ ರೂಲ್ಸು ಮತ್ತು ಸ್ಪೆಷಾಲಿಟೀಸ್ ಏನು? ಇದರಲ್ಲಿ ಗ್ಯಾರಂಟಿ ರಿಟರ್ನ್ಸ್ ಇವತ್ತು 6.15 ಇದೆ, ಇನ್ನೊಂದು ವರ್ಷ ಆದಮೇಲೆ 4% ಇಳಿದ್ಬಿಡುತ್ತೆ, ಅದಾದಮೇಲೆ 7%ಗೆ ಹೋಗ್ಬಿಡುತ್ತೆ. ಆ ಥರದ್ದೇನೂ ಇಲ್ಲ. ನೀವು RD ಸ್ಟಾರ್ಟ್ ಮಾಡಿದಾಗ ಎಷ್ಟು ಇಂಟ್ರೆಸ್ಟ್ ಅಂತ ಫಿಕ್ಸ್ಡ್ ಆಗಿರುತ್ತೋ ಆ ಇಂಟ್ರೆಸ್ಟು ಮೆಚುರಿಟಿ ಆದಮೇಲೆ ನಿಮಗೆ ಖಂಡಿತ ಸಿಗುತ್ತೆ. ಮತ್ತು ಪ್ರೀ ಮೆಚೂರ್ ಕ್ಲೋಸರ್, ಒಂದು ವೇಳೆ ನಾನಿವಾಗ RD ಹಾಕ್ತಾ ಹೋಗ್ತಿದ್ದೀನಿ, ಏನೋ ಪ್ರಾಬ್ಲಮ್ ಆಯಿತು, 5 ವರ್ಷ ಅಂತ ಪ್ಲ್ಯಾನ್ ಮಾಡಿದ್ದೆ, 2 ವರ್ಷ ಆದಮೇಲೆ ನಂಗೆ ತುಂಬ ಎಮರ್ಜೆನ್ಸಿ ಇದೆ, ಮನೇಲೇನೋ ಮೆಡಿಕಲ್ ಎಮರ್ಜೆನ್ಸಿ ಇದೆ, ನಾನು ಮಗಳ ಭವಿಷ್ಯಕ್ಕೆ ಅಂದ್ಕೊಂಡೆ ಈಗ ಮಗಳಿಗೆ ಬೇಕಾಗಿರೋದು ಹಣ ಅನ್ನೋದಾದರೆ ನೀವು ಪ್ರೀ ಮೆಚೂರ್ ವಿತ್ಡ್ರಾವಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಬ್ಯಾಂಕ್ ಅದರ ರೂಲ್ಸ್ಗೆ ಅನುಗುಣವಾಗಿ ಸ್ವಲ್ಪ ಪೆನಾಲ್ಟಿಯನ್ನು ಚಾರ್ಜ್ ಮಾಡ್ತಾರೆ. ನೀವು ಹೂಡಿಕೆ ಮಾಡಿರುವ ಹಣ RD ಅಕೌಂಟ್ನಲ್ಲಿ ಎಷ್ಟು ಸಂಪಾದಿಸಿದೆಯೋ ಅದರಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತ ಪೆನಾಲ್ಟಿಯನ್ನು ಚಾರ್ಜ್ ಮಾಡಬಹುದು. ಸೊ ಆ ಪೆನಾಲ್ಟಿಯನ್ನು ಕಟ್ಟಿದ ನಂತರದಲ್ಲಿ ನೀವು ಪ್ರೀ ಮೆಚೂರ್ ವಿತ್ಡ್ರಾವಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. TDS ಹೇಗೆ ನೋಡಿ, ಇದಕ್ಕೆ ಯಾವುದೇ ಥರದ ಟ್ಯಾಕ್ಸ್ ಎಕ್ಸಂಪ್ಷನ್ ಇಲ್ಲ. ನೀವು ಹಣ ಹಾಕಿದ್ದೀರಿ, ನಿಮಗೊಂದಷ್ಟು ಹಣ ಬೆಳವಣಿಗೆ ಆಗಿದೆ, ಅದು ನಿಮ್ಮ ಇನ್ಕಮ್ಗೆ ಆ್ಯಡ್ ಆನ್ ಆಗುತ್ತೆ. ಅದರ ಅರ್ಥ ನಾನು ಸ್ಯಾಲ್ರಿಡ್ ಎಂಪ್ಲಾಯಿ, ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ, ನನಗೆ ತಿಂಗಳ ಸಂಬಳ ಬರ್ತಾ ಇದೆ, ಆ ಸಂಬಳದಲ್ಲಿ ಒಂದಷ್ಟು ಹಣನ RD ಮಾಡ್ತಾ ಇದ್ದೀನಿ. ಸೊ ಆ ಸಂಬಳಕ್ಕೆ ನಿಮ್ಮ ಹೂಡಿಕೆ ಬೆಳೆಸಿರುವ ಓವರಾಲ್ ಅಮೌಂಟ್ ಎಷ್ಟಿರ್ತದೋ ಅದು ಆ್ಯಡ್ ಆನ್ ಆಗುತ್ತೆ. ಈಗ 5 ವರ್ಷಕ್ಕೆ ನಾನು RD ಮಾಡ್ತೀನಲ್ಲ, 5ನೇ ವರ್ಷ ವಿತ್ಡ್ರಾ ಮಾಡ್ಕೊಳ್ತೀನಿ ಅಲ್ವಾ, ಆ ವಿತ್ಡ್ರಾ ಮಾಡಿಕೊಂಡ ಅಮೌಂಟು ನಿಮ್ಮ ಇನ್ಕಮಿಗೆ ಆ್ಯಡ್ ಆನ್ ಆಗುತ್ತೆ. ಎರಡೂ ಆ್ಯಡ್ ಮಾಡಿದ ನಂತರದಲ್ಲಿ ನಿಮ್ಮ ಓವರಾಲ್ ಸಂಪಾದನೆಗಳು ಎಷ್ಟಿದೆಯೋ, ರೆಂಟಲ್ ಇನ್ಕಮ್ಮು, ಊರಲ್ಲೇನೋ ಅಗ್ರಿಕಲ್ಚರ್ ಇನ್ಕಮ್ಗೆ ಹೇಗೂ ಟ್ಯಾಕ್ಸ್ ಇಲ್ಲ, ಇನ್ನೇನೋ ಬೇರೆ ಬೇರೆ ಥರದ ಇನ್ಕಮ್ಗಳಿದ್ದಾವೆ, ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ದೀನಿ, ಡಿವಿಡೆಂಡ್ ಬರ್ತಿದೆ, ಇದೆಲ್ಲವನ್ನು ಲೆಕ್ಕಕ್ಕೆ ತಗೊಂಡು ನೀವು ಟ್ಯಾಕ್ಸ್ ಬ್ರ್ಯಾಕೆಟ್ನ ಒಳಗಡೆ ಬಂದಿದ್ದೇ ಆದರೆ ಆಗ ನೀವು ತೆರಿಗೆ ಕಟ್ಟಬೇಕಾಗತ್ತೆ. ಒಂದು ವೇಳೆ ಯಾರೋ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ನಾನಾಗಲೇ ಹೇಳ್ತಿದ್ದೆ ಮನೆ ಬಾಡಿಗೆ ಬರುತ್ತೆ ಅಂತ, ಆ ಸೀನಿಯರ್ ಸಿಟಿಸನ್ನು ನನಗೆ ಹೆಚ್ಚು ಆದಾಯ ಏನು ಬರ್ತಾ ಇಲ್ಲ, ಟ್ಯಾಕ್ಸ್ ಕಟ್ಟುವಂಥ ಟ್ಯಾಕ್ಸ್ ಬ್ರ್ಯಾಕೆಟ್ನಲ್ಲಿ ನಾನು ಬರೋದಿಲ್ಲ, ಹೀಗಾಗಿ ನಾನು ಫಾರ್ಮ್ 121 ಫಿಲ್ ಮಾಡಿ ಕೊಡ್ತೀನಿ, TDS ಕಟ್ ಮಾಡಬೇಡಿ ಅಂತ ಒಂದು ಸೆಲ್ಫ್ ಡಿಕ್ಲರೇಷನ್ ಮಾಡಬಹುದು. ಅದರ ಅರ್ಥ ಅಂಥವರಿಗೆ 1 ಲಕ್ಷ ರೂಪಾಯಿವರೆಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ನನಗೆ ಬರೋದೇ ಈ ಇನ್ಕಮ್ ಅಪ್ಪ, ಬೇರೆ ಇನ್ಕಮ್ ಇಲ್ಲ ಅನ್ನೋದಾದರೆ ಅವರು ಸೆಲ್ಫ್ ಡಿಕ್ಲರೇಷನ್ ಮಾಡಿ TDS ಕಟ್ ಆಗದ ಹಾಗೆ ನೋಡ್ಕೊಳ್ಬಹುದು. ಹಾಗೂ ಕಟ್ಟಾದರೆ ಏನು ಮಾಡಬೇಕು, ITR ಫೈಲ್ ಮಾಡಬೇಕು. ಆವಾಗ ನಿಮಗೆ ಯಾವುದೇ ಥರದ ಟ್ಯಾಕ್ಸ್ ಬ್ರ್ಯಾಕೆಟ್ನಲ್ಲಿ ನೀವಿಲ್ಲ ಅನ್ನೋದಾದರೆ ಆ ಹಣ ನಿಮಗೆ ವಾಪಸ್ ಬರುತ್ತೆ. ಫೈನಲಿ ನಾನು ಹೇಳೋದಿಷ್ಟೇ, ನಿಮ್ಮ ಬಜೆಟ್ಗೆ ಅನುಗುಣವಾಗಿ ನೀವು ಹೂಡಿಕೆಯ ಒಂದು ನೆಟ್ ಪ್ರಾಕ್ಟೀಸ್ ಅನ್ನೋ ರೀತಿಯಲ್ಲಿ ಯಾವುದಾದ್ರೂ ಒಂದು RD ಸ್ಕೀಮ್ನಲ್ಲಿ ಹಣ ಹಾಕೋದ್ರ ಬಗ್ಗೆ ಆಲೋಚನೆ ಮಾಡಬಹುದು. ಪ್ರೊವೈಡೆಡ್ ನಿಮಗೆ ಯಾವುದೇ ರಿಸ್ಕ್ ಬೇಡ, ಸ್ಟಾಕ್ ಮಾರ್ಕೆಟ್ನ ವಾಲಟಿಲಿಟಿ ಬೇಡ, ಫಿಕ್ಸೆಡ್ ರಿಟರ್ನ್ಸ್ ಬೇಕು. ನನ್ನ ಹಣ ಬ್ಯಾಂಕ್ ಅಕೌಂಟ್ ಅಂದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಕೊಳ್ಕೊಂಡು 2.5%, 3.5% ವರ್ಷಕ್ಕೆ ಇಂಟ್ರೆಸ್ಟ್ ಸಂಪಾದಿಸೋದು ನನಗಿಷ್ಟ ಇಲ್ಲ, ಅದಕ್ಕಿಂತ ಹೆಚ್ಚು ಗಳಿಸಬೇಕು ಅನ್ನೋದಷ್ಟೇ ನಿಮ್ಮ ಉದ್ದೇಶ ಆದರೆ ಈ ಕರ್ನಾಟಕ ಲಕ್ಷಾಧಿಪತಿ RD ಸ್ಕೀಮ್ ನೀವು ಆಲೋಚನೆ ಮಾಡಬಹುದು. ಈಗೆಲ್ಲೋ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ದೀನಿ, ಲಾಸಲ್ಲಿದೆ, ವಿತ್ಡ್ರಾ ಮಾಡೋಂಗಿಲ್ಲ ಅನ್ನೋ ಥರದ ರಿಸ್ಕ್ ಇರೋದಿಲ್ಲ, ಆ ಟೆನ್ಷನ್ ಬೇಡ ಅನ್ನೋದಾದರೆ ಸೇಫ್ ಆಗಿ ನಿಮ್ಮ ಹಣ ಲಕ್ಷ ಮುಟ್ಟೋದಕ್ಕೆ ಈ ಸ್ಕೀಮ್ನ ಬಗ್ಗೆ ನೀವು ಆಲೋಚನೆ ಮಾಡಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಇನ್ಫಾರ್ಮೇಷನ್ ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ವಿಡಿಯೋದ ಲಿಂಕನ್ನು ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬಾಸ್ ವಾಲಾ, ಬಿ ದ ಬಾಸ್.